ಒಂದು ವಿಷಯದ ಬಗ್ಗೆ ನಾನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀನಿ ಕಳೆದ 2-3 ದಿನಗಳಿಂದ. ಏನು ಅಂತಂದ್ರೆ, ಯಾರೆಲ್ಲ ನೇಮಕಾತಿಗಾಗಿ ಒತ್ತಾಯ ಮಾಡ್ತಾ ಇದ್ದಾರೆ, ಸೊ ಅವರನ್ನ ಒಂದು ಬೇರೆ ರೀತಿಯಲ್ಲಿ ಬಿಂಬಿಸುವಂತ ಕೆಲಸ ಆಗ್ತಾ ಇದೆ. ಸೊ ಅದೇನು ಅಂತಂದ್ರೆ, ಒಳ ಮೀಸಲಾತಿ ವಿರೋಧಿಗಳು ಅಂತೇಳಿ. ನೋಡಿ, ಸ್ಪಷ್ಟವಾಗಿ ಹೇಳ್ತೀನಿ, ಮೊದಲಿಂದಲೂ ಕೂಡ ನನ್ನ ಒಂದು ವಿಡಿಯೋಗಳನ್ನ ಯಾರು ಸರಿಯಾಗಿ ನೋಡ್ಕೊಂಡ್ ಬಂದಿದ್ದೀರಾ ಕಳೆದ ಒಂದು 4-5 ತಿಂಗಳಿಂದ ಅಥವಾ ಒಂದು ವರ್ಷದಿಂದ, ಸ್ಪಷ್ಟವಾಗಿ ನಿಮ್ಗೆ ಗೊತ್ತಿರುತ್ತೆ ನಾನು ಅದೆಷ್ಟು ಒಳ ಮೀಸಲಾತಿಯ ಪರವಾಗಿ ವಿಚಾರಗಳನ್ನು ಮಂಡಿಸಿದ್ದೀನಿ ಅಂತ. ನೋಡಿ, ಇಲ್ಲಿ ತಪ್ಪಿರುವಂಥದ್ದು ಈಗ ನೇಮಕಾತಿ ಮಾಡಿ ಅಂತ ಕೇಳ್ತಾ ಇರುವಂಥ ಬೇರೆ ವರ್ಗದ ಅಭ್ಯರ್ಥಿಗಳದಲ್ಲ. ಆ್ಯಂಡ್ ಮೀಸಲಾತಿ 56% ಇದೆ, ಸೊ ಅದು ನಮಗೆ ಸಮಸ್ಯೆ ಆಗುತ್ತೆ, ನೀವು 50 ಮೇಲೆ ರೆಕ್ರೂಟ್ಮೆಂಟ್ ಮಾಡಿ ಅಂತ ಕೇಳ್ತಾ ಇರೋದ್ರದ್ದು ಅಲ್ಲ. ತಪ್ಪಿರುವಂಥದ್ದು ಈ ಹಿಂದಿನ BJP ಸರ್ಕಾರ ಮತ್ತು ಇವತ್ತಿನ ಕಾಂಗ್ರೆಸ್ ಸರ್ಕಾರ. ಸೊ ಈ ಎರಡೂ ಸರ್ಕಾರಗಳು ಕೂಡ ಮೀಸಲಾತಿ ಹೆಚ್ಚಳ ವಿಷಯದಲ್ಲಿ ಮಾಡಿದಂಥ ತಪ್ಪಿನಿಂದಾಗಿ ಇವತ್ತು ಕಾನೂನಾತ್ಮಕವಾಗಿ ಸಮಸ್ಯೆಗಳು ಬಂದಿರೋದ್ರಿಂದ, ಸೊ ಅದನ್ನು ಅವರು ಸರಿಪಡಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡ್ತಾ ಇರೋದ್ರಿಂದ 50% ಮೇಲೆನೆ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಹೊರಟಿದ್ದಾರೆ. ಈಗ ಒಳ ಮೀಸಲಾತಿಯನ್ನು 50% ಒಳಗಡೆನೆ ಅನ್ವಯಿಸಿ ಮಾಡ್ಬೋದಾ? ಎಸ್, ಅದಕ್ಕೂ ಕೂಡ ಚಾನ್ಸ್ ಇದೆ. ಅದನ್ನು ನಿನ್ನೆ ಸಚಿವರಾದಂಥ ಹಲವಾರು ಜನ ಹೇಳಿದ್ದಾರೆ. ಸೊ ಅದನ್ನು ಯಾವ ರೀತಿ ಮಾಡ್ಬೋದು ಅಂತ. ಹಾಗಾಗಿ ಇಲ್ಲಿ ಆ ಸಮಸ್ಯೆ ಉದ್ಭವಕ್ಕೆ ಕಾರಣ ಸರ್ಕಾರ ಸರಿಯಾಗಿ ವರದಿಯನ್ನು ಕೂಡ ಮಾಡದೇ ಇರುವಂಥದ್ದು. ಸೊ ಅದಾದ್ಮೇಲೆ ಅಲ್ಲೂ ಕೂಡ ಗೊಂದಲಗಳೆಲ್ಲ ಆಯಿತು. ಈಗ ನೇಮಕಾತಿ ಮಾಡಿ ಅಂತ ಕೇಳ್ತಾ ಇರೋದು ಹೆಂಗ್ ತಪ್ಪು ಅಂತ ನೀವು ಹೇಳ್ತೀರಾ? ಕಳೆದ 2 ವರ್ಷಗಳಿಂದ ಕಾದಿದ್ದಾರೆ. ಸೊ ಸುಪ್ರೀಂ ಕೋರ್ಟ್ನ ಆದೇಶದ ಅನುಸಾರ ಒಂದು ಸಮುದಾಯಕ್ಕೆ ಕಳೆದ 30 ವರ್ಷಗಳ ಹೋರಾಟದ ಫಲವಾಗಿ ಒಳ ಮೀಸಲಾತಿ ಸಿಕ್ಕಿದೆ. ಸೊ ಸರಿಯಾದ ಅನುಷ್ಠಾನ ಮಾಡಿಲ್ಲ ಅಂದ್ರೆ ಅದು ಸರ್ಕಾರದ ತಪ್ಪಾಗುತ್ತೆ ಹೊರತು ಇವತ್ತು ನೇಮಕಾತಿ ಮಾಡಿ ಅಂತ ಹೋರಾಟ ಮಾಡುವಂತ ಆಸ್ಪಿರೆಂಟ್ಸ್ಗಳದ್ದು ತಪ್ಪಂತ ಹೆಂಗೆ ಹೇಳ್ತೀರಾ? ಆ್ಯಂಡ್ ಇನ್ನೊಂದು, ಕೆಲವರು ಸೋಕಾಲ್ಡ್ ನಾಯಕರೆಲ್ಲ ಹಿಂದೆ 56% ನೇಮಕಾತಿ ಇಲ್ಲೆಲ್ಲ ಆಗಿ ಹೋಗಿದೆ, ಆಯ್ತಾ? ಆವಾಗ ಅವ್ರಿಗೂ ಗೊತ್ತಿತ್ತು, ಎಲ್ರಿಗೂ ಗೊತ್ತಿತ್ತಿದು ಕಾನೂನುಬದ್ಧ ಇಲ್ಲ ಅಂತ. ಯಾವಾಗ KS ಕೋರ್ಟಲ್ಲಿ ಹೋಗಿ ಕ್ಯಾನ್ಸಲ್ ಆಯ್ತು, ಆಮೇಲೆ ಎಚ್ಚೆತ್ಕೊಂಡ್ರು, 56% ಹಿಂಗಿದೆ, ಇದನ್ನ 9th ಶೆಡ್ಯೂಲ್ಗೆ ಸೇರಿಸ್ಬೇಕು ನೀವು, ಆಮೇಲೆ ಇದನ್ನ ಇದ್ರ ಕಾನೂನಾತ್ಮಕವಾಗಿ ಇದನ್ನ ಬಲಪಡಿಸ್ಬೇಕಂತ. ಮತ್ತೆ ಅಲ್ಲಿವರೆಗೂ ನೀವು ಏನು ಮಾಡಿದ್ರಿ? ಸರ್ಕಾರ ಬಂದು 2 ವರ್ಷ ಆದ್ರೂ ಕೂಡ ಅದರ ಲೀಗಲ್ ಮಾಡೋದಕ್ಕೆ ನೀವು ಪ್ರಯತ್ನ ಪಟ್ಟಿರಲಿಲ್ಲ. ಮೊನ್ನೆ ಅಷ್ಟೇ ನೀವು 9th ಶೆಡ್ಯೂಲ್ಗೆ ಸೇರಿಸೋದಕ್ಕೆ ಪ್ರಸ್ತಾವನೆ ಕಳಿಸಿದ್ರ. ಹಿಂದಿನ BJP ಅವರು ಮಾಡಿದ್ರು ಅಂತೇಳಿ ಅವ್ರು ತಪ್ಪು ಮಾಡಿದ್ರು ನಾವು ಅದೇ ಮಾಡ್ತೀವಿ ಅನ್ನೋಂಥದ್ದಲ್ಲ. ಅವ್ರು ತಪ್ಪು ಮಾಡಿದ್ರು ನಾವು ಸರಿಪಡಿಸ್ತೀವಿ ಅನ್ನುವಂಥದ್ದು ಇರಬೇಕಾಗಿತ್ತು. ಈಗ ನೀವು ಸರಿಪಡಿಸೋ ರೀತಿ ನಾಟಕ ಮಾಡಿ ಆ ಸಮುದಾಯದ ಓಲೈಕೆಗಾಗಿ ಒಳ ಮೀಸಲಾತಿ ಮಾಡ್ತೀವಿ ಅನ್ನೋ ಒಂದು ಭರವಸೆ ಕೊಟ್ಟು ಅದರಲ್ಲೂ ತಪ್ಪು ಬೇಕಾಬಿಟ್ಟಿ ಮಾಡಿ ಈಗ ನೇಮಕಾತಿಗಾಗಿ ಕೇಳ್ತಾ ಇರೋ ನೀವು ಮೀಸಲಾತಿ ವಿರೋಧಿ, ಒಳ ಮೀಸಲಾತಿ ವಿರೋಧಿ ಅಂತ ಬಿಂಬಿಸಿದ್ರೆ ಹೆಂಗೆ ಹೇಳಿ? ನನಗೂ ಈ ಬಗ್ಗೆ 4-5 ಕಮೆಂಟ್ಗಳು ಬಂದಿತ್ತು ಬೆಳಗ್ಗೆ. ಸೊ ಅದಕ್ಕೆ ಒಂದು ಕ್ಲಾರಿಟಿ ಕೊಡೋಣ. ಯಾಕೆ ಅಂದರೆ, ತಾಳ್ಮೆಗೂ ಒಂದು ಮಿತಿ ಇರುತ್ತೆ. ಪ್ರತಿಯೊಂದು ವರ್ಗಕ್ಕೂ ಕೂಡ ತನ್ನದೇ ಆದಂಥ ಒಂದು ಮೌಲ್ಯ, ತನ್ನದೇ ಆದಂಥ ಒಂದು ವಿಶೇಷತೆ ಇರುತ್ತೆ, ಅವರದ್ದೇ ಆದಂಥ ನಾಯಕರು ಇರ್ತಾರೆ. ಪ್ರತಿಯೊಂದು ವರ್ಗಕ್ಕೂ OBC ಆಗಿರ್ಬೋದು, ಕ್ಯಾಟಗರಿ 1 SC ST ಎಲ್ರಿಗೂ ಕೂಡ ಅವರವರ ಮೀಸಲಾತಿ ಅವರವರ ಸಮುದಾಯ ಅವರಿಗೆ ಹೆಚ್ಚು. ಅದು ನಮ್ಮ ದೇಶದ ಸಂಪ್ರದಾಯ, ಮೊದಲಿಂದ ಹಂಗೆ ಬಂದಿರುವಂಥದ್ದು. ಸೊ ಅದಕ್ಕೆ ಅವ್ರಿಗೂ ಏಜ್ ಲಿಮಿಟ್ ಇರುತ್ತೆ, ಅವ್ರಿಗೂ ಸರ್ಕಾರಿ ನೌಕರಿ ಆಸೆ ಇರುತ್ತೆ. ಸೊ ನಾವು ಓದಬೇಕು, ಮಾಡ್ಕೋಬೇಕು ಅನ್ನೋದು ಇರುತ್ತೆ. ಅದಕ್ಕೆ ಅವ್ರು ಪರಿಶ್ರಮ ಹಾಕ್ತಾ ಇರ್ತಾರೆ. ಅವ್ರಿಗೂ ಸಾಕಾಗಿ ಹೋಯ್ತು. ಯಾಕೆ ಅಂತಂದ್ರೆ, ಸರ್ಕಾರ ಸರಿಯಾಗಿ ಅನುಷ್ಠಾನ ಮಾಡಿದ್ರೆ 6 ತಿಂಗಳು ಸಾಕಾಗಿತ್ತು. ಬೇರೆ ರಾಜ್ಯಗಳಲ್ಲೆಲ್ಲ ಆಗೋಗಿದೆ ಈಗ ಒಳ ಮೀಸಲಾತಿ. ಬಟ್ ಯಾಕೆ ಇವ್ರು ಹಿಂಗೆ ಮಾಡಿದ್ರು ಅಂದ್ರೆ, ಸರ್ಕಾರದ ಒಳಗಡೆನೇ ಒಳ ಮೀಸಲಾತಿ ವಿರೋಧಿಗಳಿದ್ದಾರೆ. ಸೂಕ್ಷ್ಮವಾಗಿ ನೀವು ಗಮನಿಸಿ, ಅಲ್ಲೇ ಷಡ್ಯಂತ್ರ ನಡೀತಾ ಇರೋದು ಇದೆಲ್ಲ. ಇದು ಹೊರಗಡೆಯಿಂದ ಆಗ್ತಾ ಇರುವಂತ ಒತ್ತಡ ಅಥವಾ ಏನೇನೂ ಅಲ್ಲ, ಸರ್ಕಾರದ ಒಳಗಡೆನೇ ಇದ್ದಾರೆ. ಬೇಕಾಬಿಟ್ಟಿಯಾಗಿ ಮಾಡಿ ರಿಪೋರ್ಟನ್ನ ಅಲ್ಲಿ ಅಲೆಮಾರಿ ಸಮುದಾಯಕ್ಕೂ ಕೂಡ ಹೋರಾಟ ಮಾಡೋ ರೀತಿ ಮಾಡಿ, ಈಗ ಕಾನೂನಾತ್ಮಕವಾಗಿ ತೊಡಕಾಗೋ ರೀತಿ ಮಾಡಿದ್ದಾರೆ. ರಾಜ್ಯಪಾಲರು ಸಹಿ ಹಾಕದೇ ಇರೋ ರೀತಿ, ಇವೆಲ್ಲ ರಾಜಕೀಯ ಆಯ್ತಾ? ಮೀಸಲಾತಿ ಅನ್ನೋದು ಯಾವತ್ತು ರಾಜಕೀಯ ಆಗುತ್ತೋ ಅವತ್ತು ಅದರ ದುರ್ಬಳಕೆ ಶುರು ಆಗುತ್ತೆ ಅಂತ ಹಿಂದೆ ಬಾಬಾ ಸಾಹೇಬರು ಹೇಳಿ ಹೋಗಿದ್ರು. ಸೊ ಅದನ್ನ ಇವರು ಮಾಡ್ತಾ ಇರೋದಷ್ಟೇ. ನೋಡಿ, ನೇಮಕಾತಿಯನ್ನ ಕೇಳ್ತಾ ಇರೋಂಥವ್ರದ್ದು ಅವರ ಒಂದು ಬೇಡಿಕೆ ಸ್ಪಷ್ಟವಾಗಿದೆ. ನೋಡಿ, ನೀವು 56 ಕಾನೂನುಬದ್ಧಗೊಳಿಸಲ್ಲ, ಒಳ ಮೀಸಲಾತಿನೂ ಜಾರಿ ಮಾಡಲ್ಲ ಅಂದ್ರೆ ಮತ್ತೆ ಎಷ್ಟು ದಿನ ಕಾಯ್ಬೇಕು ಹೇಳಿ? ನಾವು ಅಟ್ಲೀಸ್ಟ್ ನೇಮಕಾತಿ ಮಾಡಿ ಇರೋ ಈ ಹಿಂದಿನ ಮೀಸಲಾತಿ ಪ್ರಕಾರ ಅಂತ ಕೇಳ್ತಾ ಇದ್ದಾರೆ. ಅಟ್ಲೀಸ್ಟ್ ಈಗ 50ಗೆ ಒಪ್ಕೊಂಡಿದ್ದಾರೆ, ಮಾಡ್ತಾರೆ ಅಂದ್ರೂ ಕೂಡ ಉಳಿದಂಥದ್ದು ಕಾನೂನಾತ್ಮಕವಾಗಿ ನಾಳೆ ಹೋರಾಟದಲ್ಲಿ ಇದ್ದೇ ಇರುತ್ತೆ. ಅದೆಲ್ಲೂ ಹೋಗಲ್ಲ. ಅದನ್ನ ನಾಳೆ ಓಕೆ ಅಂದ್ರು ಕೋರ್ಟ್ ಅಂದ್ರೆ ಅದನ್ನ ಪೆಂಡಿಂಗ್ ಇಟ್ಟಿರೋ ನಂತರ ಬಳಸ್ಕೊಳ್ತಾರೆ. ಸೊ ಅದು ವ್ಯಾಲಿಡ್ ಆಗುತ್ತೆ. ಕೋರ್ಟ್ ಹೇಳೋವರೆಗೂ ಅದನ್ನ ಕನ್ಸಿಡರ್ ಮಾಡೋಕೆ ಬರಲ್ಲ. ಸೊ ಇದು ಇರುವಂತ ವಿಚಾರ. ಸೊ ಇದನ್ನ ತಿಳ್ಕೊಳ್ಳದೆ ಮೀಸಲಾತಿಗಾಗಿ ಯಾರ್ಯಾರು ಒತ್ತಾಯ ಮಾಡ್ತಾ ಇದ್ದಾರೆ ಮಾಡಿ ಅಂತ ಹೇಳ್ತಾರೋ ಅವ್ರನ್ನೆಲ್ಲ
ಬೇರೆ ರೀತಿ ಬಿಂಬಿಸುವಂಥದ್ದು ತಪ್ಪಾಗತ್ತೆ. ಸೊ ಯಾಕೆ ಅಂತಂದರೆ ಯಾವತ್ತೂ ಕೂಡ ಯಾವ ಆಸ್ಪಿರೆಂಟ್ಸ್ಗಳು ಕೂಡ ಎಲ್ಲೂ ಕೂಡ ನೀವು ಇವತ್ತಿನವರೆಗೂ ಹೋರಾಟದಲ್ಲಿ ಗಮನಿಸಿದ್ರೆ ಎಲ್ಲೂ ಕೂಡ ಬಹಿರಂಗವಾಗಿ ಒಂದೇ ಒಂದು ಸ್ಟೇಟ್ಮೆಂಟ್ ತೋರಿಸಿ ನೀವು ಒಳ ಮೀಸಲಾತಿ ಸಲುವಾಗಿ ನಮಗೆ ಹಿಂಗಾಯಿತು ಹಂಗಾಯಿತು ಅಂತ ಹೇಳಿರುವಂಥದ್ದು ಒಂದು ಸ್ಟೇಟ್ಮೆಂಟ್ ತೋರಿಸಿ. ಬಟ್ ಒಳ ಮೀಸಲಾತಿಯಿಂದ ಸರ್ಕಾರ ಮಾಡ್ತಾ ಇರೋ ತಪ್ಪನ್ನು ಹೇಳಿದಾರೆ ಹೊರತು ಆ ಸಮುದಾಯಕ್ಕೆ ಒಳ ಮೀಸಲಾತಿ ಕೊಡ್ತಾ ಇರೋದ್ರಿಂದ ನಮಗೆ ಹಿಂಗಾಯಿತು ಅಂತ ಎಲ್ಲೂ ಹೇಳಿಲ್ಲ. ಸೊ ಇದನ್ನು ಸರಿಯಾಗಿ ವಿವೇಚಿಸಿ ಮಾತನಾಡುವಂಥದ್ದು ಆಗಬೇಕು. ಯಾಕೆ ಅಂತಂದರೆ ಪ್ರತಿಯೊಬ್ಬರೂ ಕೂಡ ಸಮಾನ ಮನಸ್ಕರಿದ್ದೀರಾ. ಸೊ ಎಲ್ಲರೂ ಎಜುಕೇಟೆಡ್, ಓದಿದ್ದೀರಾ, ಪ್ರತಿಯೊಬ್ಬರು ಕೂಡ ಎಲ್ಲರೂ ಶಿಕ್ಷಣ ಪಡೆದಿದ್ದೀರಾ, ರಾಜಕೀಯ ಓದಿದ್ದೀರಾ, ಸಂವಿಧಾನ ಓದಿದ್ದೀರಾ. ಸೊ ಅದಕ್ಕೆ ಸ್ಪಷ್ಟವಾದಂಥ ವಿಷಯಗಳಿರ್ಬೇಕು ನಿಮ್ಮಲ್ಲಿ. ತಪ್ಪಿನ ಮೂಲ ಎಲ್ಲಿದೆ ಅನ್ನುವಂಥದ್ದನ್ನ ಗಮನಿಸುವ, ಕಂಡುಹಿಡಿಯುವಂಥ ಶಕ್ತಿ ನಿಮ್ಮಲ್ಲಿದೆ. ಸೊ ಅದನ್ನು ತಿಳ್ಕೊಳ್ಳಿ. ಸರ್ಕಾರದ ಒಳಗಡೆನೆ ಕೂತ್ಕೊಂಡು ನಾಟಕಗಳು ಮಾಡ್ತಾ ಇರುವಂಥವ್ರು ಕೆಲವು ನಾಯಕರು, ಅವರಿಂದ ಇವೆಲ್ಲ ಗೊಂದಲಗಳು ಸೃಷ್ಟಿ ಆಗ್ತಾ ಇದೆ ಹೊರತು ಬೇರೆ ಯಾರಿಂದನೂ ಅಲ್ಲ. ನೋಡಿ, ನಾಳೆ ಕೋರ್ಟಲ್ಲಿ 56 ವ್ಯಾಲಿಡ್ ಇಲ್ಲ ಅಂತ ಹೇಳಿದ್ರೆ ಈಗ ಒಳ ಮೀಸಲಾತಿನ 56 ಮೇಲೆ ಮಾಡಿರೋದು ಇವರು. ಸಭೆಗೆ ಏನು ಮಾಡ್ತಾರೆ, ಇಷ್ಟೋ ನಾಯಕರು ಆಮೇಲೆ ಬರ್ತಾರೆ ಸ್ಟೇಟ್ಮೆಂಟ್ಗಳಲ್ಲಿ, ಇದನ್ನು ನಾವು ಕಾನೂನಿಗೆ ಇದನ್ನು ಮಾಡಬೇಕು, ಕೇಂದ್ರಕ್ಕೆ ಪ್ರಸ್ತಾವನೆಗಳು. ಮತ್ತೆ ಏನು ಮಾಡಿದ್ರಿ ಮುಂಚೆ ನೀವು? ಸರ್ಕಾರ ಬಂದಾದ್ಮೇಲೆ ಕೂಡ ಇದೇ ಮೀಸಲಾತಿ ಇತ್ತು. ಶೈಕ್ಷಣಿಕ ಸೀಟ್ಗಳಿಗೂ ಇದನ್ನು ಬಳಸಿದ್ದಾರೆ. ಇವನು ಉದ್ಯೋಗಕ್ಕೂ ಹಲವಾರು ನೇಮಕಾತಿ ಮುಗಿದಿದ್ದಾವೆ. VAO, CTI, PDO, KS ಇನ್ನು ಇದೆ ಪೆಂಡಿಂಗಲ್ಲಿ. ಸೊ ಮತ್ತು ಅದೆಲ್ಲ ಬಳಕೆ ಆಗುವಾಗ ಯಾಕೆ ನೀವು ವಿರೋಧ ಮಾಡಲಿಲ್ಲ? ಫಸ್ಟ್ ಇದನ್ನು ಕಾನೂನುಬದ್ಧ ಮಾಡಿ ಆಮೇಲೆ ಒಳ ಮೀಸಲಾತಿ ಮಾಡಿ, ಇಲ್ಲ 50ಅಲ್ಲಿ ಒಳ ಮೀಸಲಾತಿ ಮಾಡಿ ಅಂತ ಕೇಳಬೇಕಿತ್ತು. ಅವಾಗ ಸುಮ್ಮನೆ ಇದ್ದಂಥವ್ರು ಈಗ ಏಕಾಏಕಿ ಬಂದು 56ನ 50ಗೆ ರೆಕ್ರೂಟ್ಮೆಂಟ್ ಮಾಡೋಕ್ಕೆ ಹೊರಟಾಗ ಯಾಕೆ ನೀವು ಈ ರೀತಿಯ ಖ್ಯಾತಗಳನ್ನು ತೆಗಿತೀರಾ ಅನ್ನುವಂಥದ್ದು ನನ್ನ ಪ್ರಶ್ನೆ. ಇರೋ ವಾಸ್ತವ ಇದು. ಯಾರು ಇಲ್ಲಿ ವಿರೋಧಿಗಳಲ್ಲ. ವಿರೋಧಿಗಳಾಗಿದ್ದರೆ ನಮ್ಮ ದೇಶದಲ್ಲಿ ಇಷ್ಟೊಂದು ಸೌಲಭ್ಯಗಳು ಸಿಗ್ತಾ ಇರಲಿಲ್ಲ. ಅದನ್ನು ಯಾರೂ ವಿರೋಧಿಸ್ತಾ ಇಲ್ಲ, ಅದು ಗೊತ್ತು. ಕಾರಣ ಈ ಹಿಂದಿನ ತುಂಬ ಘನಘೋರವಾದ ಪರಿಸ್ಥಿತಿಯನ್ನು ಸಮುದಾಯಗಳು ಎದುರಿಸಿದೆ. ಸಾಮಾಜಿಕವಾಗಿ ಅಸಮಾನತೆಯನ್ನು ಕಂಡಿದೆ, ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ. ಸೊ ಅವರಿಗೆ ಸಮಾನವಾಗಿ ಸೌಲಭ್ಯಗಳು ಸಿಗಲಿ ಅನ್ನೋ ಕಾರಣಕ್ಕೆ ಮೀಸಲಾತಿ ಅನ್ನುವಂಥದ್ದನ್ನು ಕೊಟ್ಟಿರುವಂಥದ್ದು. ಅದರ ಸದ್ಬಳಕೆಯನ್ನು ಮಾಡ್ಕೋಬೇಕಾಗಿರುವಂಥದ್ದು ಆ ಸಮುದಾಯದ ಕರ್ತವ್ಯ. ಆ ಸಮುದಾಯದ ಯುವ ಜನರು ತಿಳಿಸಿ ಹೇಳಬೇಕು. ಈ ರೀತಿಯಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಡುವಂಥದ್ದು, ನೇಮಕಾತಿಗಳಿಗಾಗಿ ಹೋರಾಟ ಮಾಡ್ತಾ ಇರುವಂಥವ್ರನ್ನ ಬೇರೆ ರೀತಿ ಬಿಂಬಿಸುವಂಥದ್ದು ಬೇಡ. ಯಾಕೆ ಅಂತಂದರೆ ಕಳೆದ 2 ವರ್ಷಗಳಿಂದ ಸರ್ಕಾರ ಹುಡುಗಾಟಿಕೆ ಆಡ್ಕೊಂಡು ಬರ್ತಾ ಇದೆ. ಒಳ ಮೀಸಲಾತಿ ವರದಿಯಲ್ಲಿ ಎಷ್ಟು ತಪ್ಪುಗಳನ್ನು ಮಾಡಿದ್ರು, ಎಷ್ಟು ಬಾರಿ ರಿಪೋರ್ಟ್ಗಳನ್ನು ಮತ್ತೆ ಮತ್ತೆ ಮಾಡಿಸಿದ್ರು, ಸರ್ವೆ ಮಾಡಿಸಿದ್ರು. ಅದೆಲ್ಲ ಸಮಸ್ಯೆಯ ಮೂಲನೇ ಅಲ್ಲಿದೆ. ಸೊ ಅದಕ್ಕೆ ಯಾರು ಕೂಡ ಈ ವಿಷಯದ ಬಗ್ಗೆ ಸಂಪೂರ್ಣವಾದಂಥ ಒಂದು ವಿವರ ಇಲ್ಲದೆ ಮಾತಾಡಬೇಡಿ. ಸೊ ಇಷ್ಟು ಇದನ್ನು ನಾನು ನಿಮಗೆ ಹೇಳಬೇಕಾಗಿತ್ತು. ಯಾಕೆ ಅಂತಂದರೆ ಇದ್ರ ಬಗ್ಗೆ ನನಗೆ ಬೆಳಗ್ಗೆಯಿಂದ ತಲೆಯಲ್ಲಿ ವಿಚಾರ ಇತ್ತು. ಸೊ ತಿಳಿಸಿದ್ದೀನಿ. ಧನ್ಯವಾದಗಳು.